ಹಾಯ್ ಫ್ರೆಂಡ್ಸ್, ಪ್ರತಿ ಜಾಬ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ICFRE ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ದಲ್ಲಿ ಉದ್ಯೋಗ ಅರ್ಜಿ ಕರೆದಿದ್ದಾರೆ. ಇದು ಬೆಂಗಳೂರಲ್ಲಿರ್ತಕ್ಕಂಥ ಒಂದು ನೇಮಕಾತಿಯಾಗಿದೆ. 10ನೇ ತರಗತಿ 12ನೇ ತರಗತಿ ಪಾಸ್ ಆದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ MTS ಮತ್ತು LDC ಹಾಗೂ ಲೈಬ್ರರಿಯನ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇಲ್ಲಿರ್ತಕ್ಕಂಥ ಅಷ್ಟು 8 ಹುದ್ದೆಗಳು ಖಾಲಿವೆ. ಆಮೇಲೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಯಾರು ಅಪ್ಲೈ ಮಾಡೋಕ್ಕಾಗುತ್ತೆ, ವಯೋಮಿತಿ, ಅರ್ಜಿ ಶುಲ್ಕ, ಆಮೇಲೆ ವೇತನ ಯಾವ ರೀತಿ ಇರುತ್ತೆ, ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು, ಈ ಹುದ್ದೆಗಳ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಂಡು ತಗೊಂಡು ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ನೇರ ವಿಷಯ ಕೊಂಡುವಾಗ ಫ್ರೆಂಡ್ಸ್, ಇದು ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಆಫೀಸಿಯಲ್ ವೆಬ್ಸೈಟ್ ಇದೆ. ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ಅಂದರೆ ಅರಣ್ಯ ಮತ್ತು ಹವಾಮಾನ ಇಲಾಖೆಯ ನೇಮಕಾತಿಯಾಗಿದೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಯಾವ್ಯಾವ ಹುದ್ದೆ ಅರ್ಜಿ ಕರೆದಿದ್ದಾರೆ ಅಂದರೆ MTS ಮತ್ತು LDC ಹುದ್ದೆ ಅರ್ಜಿ ಕರೆದಿದ್ದಾರೆ. SLC PUC ಪಾಸ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆಮೇಲೆ ಲೈಬ್ರರಿ ಹುದ್ದೆ ಕೂಡ ಖಾಲಿ ಇದೆ. ಅದನ್ನು ಆಮೇಲೆ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇವಾಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಆಮೇಲೆ ಇಲ್ಲಿ ಆಫೀಸಿಯಲ್ ಇಡುವಂಥ ನೋಟಿಫಿಕೇಶನ್ ಏನು ಮಾಹಿತಿ ಬಂದಿದೆ ಅಂತ ನೋಡೋಣ. ಇದು ಮೇನ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ ಒಂದು. ಇಲ್ಲಿ ನೋಡಿ PDF ರೀತಿ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ನೇಮಕಾತಿಯಾಗಿದೆ. ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ. ಇದು ಪ್ರಕಟವಾದ ದಿನಾಂಕ 20/11/2024 ಆಗಿದೆ. ಇಲ್ಲಿ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಪರ್ಚೇಸ್ ದಿ ಫಾರ್ಮರ್ ದಿ ಫಾಲೋವಿಂಗ್ ದಿ ICFRE ಇನ್ಸ್ಟಿಟ್ಯೂಟ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ. ಇಲ್ಲಿ LDC ಅಂದರೆ ಲೋ ಡಿವಿಷನ್ ಕ್ಲರ್ಕು ಮತ್ತು MTS ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳು ಹಾಗೂ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ. ಇಲ್ಲಿ ನೇಮ ಪೋಸ್ಟು, ಪೇ ಮೆಟ್ರಿಕ್ ಲೆವೆಲು, ನಂಬರ್ ಆಫ್ ಪೋಸ್ಟು, ಏಜ್ ಲಿಮಿಟು, ಕೆಟಗರಿ, ಎಜುಕೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ LI ಹುದ್ದೆಗಳಿಗೆ ಪೇಮೆಂಟ್ ಬಂದ್ಬಿಟ್ಟು ಲೆವೆಲ್ 7th CPC ಆಗಿರುತ್ತದೆ. ಒಂದು ನಂಬರ್ ಆಫ್ ಪೋಸ್ಟ್ ಒಂದು ಪೋಸ್ಟ್ ಖಾಲಿ ಕೊಟ್ಟಿದ್ದಾರೆ. ಏಜು 18ರಿಂದ 27 ಒಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಇದು SC ಕಾಸ್ಟ್ಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಇದು ಹುದ್ದೆ ಇರುತ್ತದೆ. ಈ ಹುದ್ದೆಗೆ ಅಪ್ಲಿಕೇಶನ್ ಇದು ಎಜುಕೇಷನ್ ಬಂದ್ಬಿಟ್ಟು ಗ್ರ್ಯಾಜುಯೇಟಿ ಪಾಸ್ ಆದರು, ಬ್ಯಾಚುಲರ್ ಡಿಗ್ರಿ ಪಾಸ್ ಆದರು ಹಾಗೂ ಲೈಬ್ರರಿ ಸೈನ್ಸಲ್ಲಿ ಪಾಸ್ ಆದರು ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳು ಅಂದರೆ LDC ಹುದ್ದೆಗಳು ಲೆವೆಲ್ 2 ಆಗಿದೆ. ಇದು 7th CPC ಕೊಟ್ಟಿದ್ದಾರೆ ಪೇಮೆಂಟು. ನಂಬರ್ ಆಫ್ ಪೋಸ್ಟ್ 4 ಪೋಸ್ಟ್ ಖಾಲಿವೆ. ನಂಬರ್ ಆಫ್ ಏಜ್ ಬಂದ್ಬಿಟ್ಟು 18ರಿಂದ 27 ಒಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಜನರಲ್ಗೆ 2 ಪೋಸ್ಟ್ ಖಾಲಿವೆ. 1 ಪೋಸ್ಟ್ OBC ಇದೆ, 1 ಪೋಸ್ಟ್ SC ಇದೆ. ಟೋಟಲಾಗಿ 4 ಪೋಸ್ಟ್ ಖಾಲಿವೆ. ಇಲ್ಲಿ 12ನೇ ತರಗತಿ ಪಾಸ್ ಆಗಿರಬೇಕು. ಜೊತೆಗೆ ಟೈಪಿಂಗ್ ಸ್ಪೀಡ್ 35 ವರ್ಡ್ ಮಿನಿಟ್ ಅಂದರೆ 35 ವರ್ಡನ್ನು 1 ನಿಮಿಷದಲ್ಲಿ ಟೈಪ್ ಮಾಡ್ಕೊಂತ ಕೊಟ್ಟಿದ್ದಾರೆ. ಇಂಗ್ಲೀಷ್ ಆರ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಟೈಪಿಂಗ್ ಬರಬೇಕು, ಅವರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು LDC ಹುದ್ದೆಗಳಿಗೆ. ಆಮೇಲೆ ಇದು ಕನ್ನಡ ಟೈಪಿಂಗ್ ಕೊಟ್ಟಿಲ್ಲ ಅವರು, ಇಂಗ್ಲೀಷಲ್ಲಿ 2 ಕೊಟ್ಟಿದ್ದಾರೆ. ಆಮೇಲೆ MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳು ಟೋಟಲಾಗಿ 12 ಹುದ್ದೆ ಖಾಲಿವೆ. ಇಲ್ಲಿ ಲೆವೆಲ್ 1 ಕೊಟ್ಟಿದ್ದಾರೆ. 7th CPC ಸ್ಯಾಲರಿ ಇರುತ್ತದೆ. ಏಜು 18ರಿಂದ 27 ಇದಕ್ಕೂ ಕೂಡ ಇರ್ತದೆ. ಇಲ್ಲಿ ಜನರಲ್ ಅವರಿಗೆ 5 ಪೋಸ್ಟ್ ಖಾಲಿವೆ. 2 ಪೋಸ್ಟು SCಗಿದೆ, 1 ಪೋಸ್ಟು STಗಿದೆ, 3 ಪೋಸ್ಟು OBCಗಿದೆ, 1 ಪೋಸ್ಟು EWC ಇದೆ. ಟೋಟಲಾಗಿ 12 ಪೋಸ್ಟ್ ಖಾಲಿವೆ. ಇಲ್ಲಿ SLC ಪಾಸ್ ಆದವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಯಾರು ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅರ್ಜಿಯನ್ನು ತಾವು ಅಪ್ಲೈ ಮೂಲಕ ಕಳಿಸಬೇಕಾಗಿರ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 18 ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು 56003. ದಿ ಲಾಸ್ಟ್ ಡೇಟ್ ದ ರಿಸಿಪ್ಟ್ ಆಫ್ ದಿ 3/1/2025 ಅಂತ ಕೊಟ್ಟಿದ್ದಾರೆ. ತಾವು ಅಷ್ಟು ಅರ್ಜಿಯನ್ನು ಅರ್ಜಿನಲ್ಲಿ ಕಳಿಸಬೇಕಾಗತ್ತೆ. ಲಾಸ್ಟ್ ಡೇಟು ಇಲ್ಲಿ ಇದು ಲಕ್ಷದೀಪ ಕೊಟ್ಟಿದ್ದಾರೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಓನ್ಲಿ ಇಂಡಿಯನ್ ಸಿಟಿಜನ್ ಎಲಿಜಿಬಲ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಫ್ ಕ್ಯಾಂಡಿಡೇಟ್ ಹೂ ಇಸ್ ಅಪ್ಲಿಕೇಶನ್ ಅಪ್ಲೈ ಮೋರ್ ದ್ಯಾನ್ ಪೋಸ್ಟ್ ಅಂತ ಹಿ ಶುಡ್ ಸಬ್ಮಿಟ್ ಸಪ್ರೇಟ್ಲಿ. ಇನ್ನು ಬೇರೆ ಬೇರೆ ಹುದ್ದೆಗೆ ಅಪ್ಲೈ ಮಾಡಿದರೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಬೇಕಂತ ಕೊಟ್ಟಿದ್ದಾರೆ. ಒಂದೇ ಅಪ್ಲಿಕೇಶನ್ದಲ್ಲಿ ಎಲ್ಲ ಅಪ್ಲಿಕೇಶನ್ ಇರೋದಿಲ್ಲ. ಒಂದೇ ಅಪ್ಲಿಕೇಶನನ್ನು ಅಂದರೆ ಬೇರೆ ಬೇರೆ ಹುದ್ದೆಗೆ ಅರ್ಜಿ ಹಾಕಬೇಕಾದ್ರೆ ಬೇರೆ ಬೇರೆ ಸಪ್ರೇಟ್ ಫಾರ್ಮ್ ಹಾಕಿ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಏನು ಡಾಕ್ಯುಮೆಂಟ್ ಬೇಕು ಯಾವ ರೀತಿ ಅಂತ ಇನ್ನು ಓದ್ಕೊಳ್ಳಿ. ನೋಡಿ ಮೇನ್ ಹೇಳ್ತೀನಿ ಅಷ್ಟೇ. ಇಲ್ಲಿ ದಿ ಸೆಲೆಕ್ಷನ್ ಪ್ರೊಸೀಜರ್ ಲೈಬ್ರರಿ ಅಸಿಸ್ಟೆಂಟ್ ಬಂದ್ಬಿಟ್ಟು LDA ವಿಲ್ ಬಿ ಮೇಡ್ ಆಫ್ ದಿ ರಿಟರ್ನ್ ಎಕ್ಸಾಮ್ ಇರುತ್ತೆ. ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಆಮೇಲೆ LDC ಇದ್ರೂ ಕೂಡ ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ, ಟೈಪಿಂಗ್ ಎಕ್ಸಾಮು. ಆಮೇಲೆ ಮಲ್ಟಿ ಟಾಸ್ಕಿಂಗ್ದವರಿಗೆ ಮೇಡ್ ಬೇಸ್ ಆನ್ ದಿ ರಿಟರ್ನ್ ಎಕ್ಸಾಮ್ ಅವ್ರಿಗೆ ಕೂಡ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. 25 ಮಾರ್ಕ್ಸ್ನ ಎಕ್ಸಾಮ್ ಅಂತ ಕೊಡ್ತಾರೆ. 3 ವರ್ಷ ಟೈಮ್ ಬರುತ್ತೆ.
ನೀವೊಮ್ಮೆ ಸರಿಯಾಗಿ ಓದ್ಕೊಳ್ಳೋದನ್ನ ನೋಡ್ಕೊಂಡು ಅಪ್ಲೈ ಮಾಡಿ. ಜಸ್ಟು ನೋಟಿಫಿಕೇಶನ್ ಆಗಿದೆ. ಇನ್ನು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಇದು MTS ಹುದ್ದೆಗಳಿರ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಇಲ್ಲಿ ಅಡ್ವರ್ಟೈಸ್ ನಂಬರ್ ಬಂದಿರುತ್ತೆ. ನೇಮ್ ಆಫ್ ಕ್ಯಾಂಡಿಡೇಟ್ ಅಂದರೆ ನಿಮ್ಮ ಹೆಸರು ಹಾಕಬೇಕಾಗುತ್ತೆ, ನೀವು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ, ಆಧಾರ್, ನೀವು ನ್ಯಾಷನಾಲಿಟಿ, ಇದು ಅಡ್ರೆಸ್ಸು, ಇಲ್ಲಿ ಪಿನ್ ಕೋಡ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಹಾಕಿ. ಇಲ್ಲಿ ಅಮೌಂಟ್ ಅಪ್ಲಿಕೇಶನ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ನಿಮ್ಮ DD ಕಟ್ಟಬೇಕಾಗತ್ತೆ. ಅದನ್ನು ಡೇಟು ಮತ್ತು ಅಮೌಂಟಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೀವು ಯಾವ ಕಾಸ್ಟಿಂದ ಅಪ್ಲೈ ಮಾಡ್ತೀರ ಅಂತ ಮಾಡ್ಕೋಬೇಕಾಗತ್ತೆ. ಮೇಲ್ ಇದ್ರೆ ಮೇಲ್ ಹಾಕಿ, ಫೀಮೇಲ್ ಇದ್ರೆ ಫೀಮೇಲ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಆಮೇಲೆ ಏಜ್ ಹಾಕಿ. ಇಲ್ಲಿ ಕೆಳಗಡೆ ನಿಮ್ಮ ಎಕ್ಸಾಮಿನೇಷನ್ ಪಾಸ್ SLC ಯಾವಾಗ ಸಬ್ಜೆಕ್ಟು, ಪಾಸಿಂಗ್ ಇಯರು, ಬೋರ್ಡ್ ನೇಮು, ಪರ್ಸೆಂಟೇಜ್ ಹಾಕಬೇಕಾಗುತ್ತೆ. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಇದ್ದರೆ ಹಾಕ್ಬೋದು, ಇಲ್ಲಿ ಬಿಡ್ಬೋದು. ಇಲ್ಲಿ ಡಿಕ್ಲೇಷನ್ ಕೊಟ್ಟು ಇಲ್ಲಿ ಸರಿಗಳು ಸೈನ್ ಮಾಡಿ ಅರ್ಜಿಯಲ್ಲಿಂದ ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಏನು ಬೇಕಂತ ಚೆಕ್ ಲಿಸ್ಟ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಅಲಾಂಗ್ ವಿತ್ ದಿ ಅಪ್ಲಿಕೇಶನ್ ಪ್ಲೀಸ್ ಟಿಕ್ ಮಾಡುವಂತ ಕೊಟ್ಟಿದ್ದಾರೆ. ಡೆಲ್ಲಿ ಸೈನ್ ದಿ ಕಂಪ್ಲೀಟ್ ದಿ ಅಪ್ಲಿಕೇಶನ್ ಫಾರ್ಮ್ ಟಿಕ್ ಮಾಡಬೇಕಾಗುತ್ತೆ. ಸೆಲ್ಫ್ ಅಟೆಸ್ಟೆಡ್ ಪ್ರೂಫ್ 10th ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ, ಅದನ್ನು ಟಿಕ್ ಮಾಡಿ. ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಸರ್ಟಿಫಿಕೇಟ್ ಎಜುಕೇಷನ್ ಅದನ್ನು ಟಿಕ್ ಮಾಡಿ. ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್ ಬಿಲಾಂಗ್ ಇದು ಹಾಕ್ಬೋದು. ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ 3. ಆಮೇಲೆ DD ಕಟ್ಟಬೇಕಾಗುತ್ತೆ, ಅದನ್ನು ಸೈನ್ ಮಾಡಿ. ಇಲ್ಲಿ ಸಿಗ್ನೇಚರ್ ಹಾಕಿ ಡೇಟ್ ಹಾಕಿ ಅದನ್ನು ಕಳಿಸ್ಬೋದು. ಆಮೇಲೆ ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ ಇದನ್ನು ಸರಿ ನೋಡ್ಕೊಂಡು ಇದನ್ನು ಕೂಡ ಎಂಪ್ಲಾಯ್ ಆಗಿದ್ದರೆ ಇದನ್ನು ಹಾಕಬೇಕಾಗುತ್ತೆ, ಇದನ್ನು ಫಿಲ್ಅಪ್ ಮಾಡಿ ಕಳಿಸ್ಬೋದು. ಆಮೇಲೆ ಇಲ್ಲಿ ಅಪ್ಲಿಕೇಶನ್ ಆಫ್ ದಿ MTS ಅಂತ ಕೊಟ್ಟಿದ್ದಾರೆ. ಇದು LDC ಲೋವರ್ ಡಿವಿಷನ್ ಕ್ಲರ್ಕ್. ಫ್ರೆಂಡ್ಸ್, ಇದು ಲೋವರ್ ಡಿವಿಷನ್ ಕ್ಲರ್ಕ್ದ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಈ ಫಾರ್ಮ್ ಪ್ರಿಂಟ್ ತೊಗೊಂಡು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಇದು ಸೇಮ್ ಅದೇ ರೀತಿ ಇರುತ್ತೆ. ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗುತ್ತೆ, ಆಧಾರ್ ನೇಮು, ನ್ಯಾಷನಾಲಿಟಿ, ಅಡ್ರೆಸ್ಸು, ಒಂದು ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಪಿನ್ ಕೋಡ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಹಾಕಿ. ಇಲ್ಲಿ ನಿಮ್ಗೆ ಯಾವ ಕೆಟಗರಿ ಬರುತ್ತೆ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಮೇಲ್ ಇದ್ರೆ ಮೇಲು, ಫೀಮೇಲ್ ಇದ್ರೆ ಫೀಮೇಲು, ಡೇಟ್ ಆಫ್ ಬರ್ತು, ಏಜು, ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಬೇಕಾಗುತ್ತೆ. ಇಲ್ಲಿ ಡಿಕ್ಲೇಷನ್ ಓದ್ಕೊಂಡು ಇಲ್ಲಿ ಕೆಳಗಡೆ ಸಹಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಚೆಕ್ ಲಿಸ್ಟ್ ಆಗಲೇ ರೀತಿ ಡಾಕ್ಯುಮೆಂಟ್ ಯಾವಿದೆ ಎಲ್ಲವನ್ನು ಅಂತ ಹಾಕಬೇಕಾಗುತ್ತೆ. ಇಲ್ಲಿ ಸಿಗ್ನೇಚರು ಪ್ಲೇಸ್ ಹಾಕಿ ಇಲ್ಲಿ ಕೂಡ ಸಹಿ ಮಾಡಬೇಕಾಗುತ್ತೆ. ಇದು ಡೈರೆಕ್ಟ್ ಫಾರ್ಮ್ ಇದೆ, ಅದನ್ನು ಕೂಡ ಓದ್ಕೋಬೋದು. ಇದೇ ರೀತಿಯಲ್ಲಿ ಲೈಬ್ರರಿ ಹುದ್ದೆ ಕೂಡ ಅದು ಒಂದು PDF ಇದೆ. ಇವು ಎಲ್ಲ PDF ಅನ್ನು ಅಪ್ಲಿಕೇಶನ್ ಫಾರ್ಮು ನಮ್ಮ ವಿಡಿಯೋ ಅಂದರೆ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಹಾಗೂ ಇದು ಅದನ್ನ ನೋಟಿಫಿಕೇಶನ್ ವಿಡಿಯೋ ಕಡೆ ಕೊಟ್ಟಿದ್ದೀನಿ, ತಾವಲ್ಲೇ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.